ಆಸ್ತಿ ವಿಚಾರವಾಗಿ ತಂದೆ ಮತ್ತು ಅಣ್ಣನನ್ನು ಕೊಂದ ತಮ್ಮ. ಕುಡಿದ ಅಮಲಿನಲ್ಲಿ ತಂದೆ ಹಾಗೂ ಅಣ್ಣನನ್ನು ವ್ಯಕ್ತಿಯೊಬ್ಬ ದಾರುಣವಾಗಿ ಕೊಲೆಗೈದಿರುವ ಘಟನೆ ಹೊಳೆನರಸೀಪುರ ತಾಲೂಕು ಗಂಗೂರು ಗ್ರಾಮದಲ್ಲಿ ನಡೆದಿದೆ. ತಂದೆ ದೇವೇಗೌಡ 70, ಅಣ್ಣ ಮಂಜುನಾಥ್ನನ್ನು ಮೋಹನ್ ಎಂಬಾತ ಹತ್ಯೆಗೈದಿದ್ದಾನೆ. ಅವಿವಾಹಿತನಾಗಿದ್ದ ಮೋಹನ್ ಹಾಗೂ ಮಂಜುನಾಥ್ ಒಂದೇ ಮನೆಯೊಳಗೆ ಪ್ರತ್ಯೇಕವಾಗಿ ವಾಸಿಸುತ್ತಿದ್ದರು. ಮೋಹನ್ ತಂದೆ ತಾಯಿ ಬೇರೆ ಕೋಣೆಯಲ್ಲಿ ವಾಸವಿದ್ದು ಮಂಜುನಾಥ್ ಅವರ ಜೊತೆ ವಾಸಿಸುತ್ತಿದ್ದ. ಕುಡಿದ ಮತ್ತಿನಲ್ಲಿ ಆಸ್ತಿ ವಿಚಾರಕ್ಕೆ ಉದ್ಭವಿಸಿದ ಕಲಹ ಭೀಕರ ಕೊಲೆಗೆ ಕಾರಣವೆಂದು ಶಂಕಿಸಲಾಗಿದೆ. ಮೋಹನ್ ಕುಡಿದ ಮತ್ತಿನಲ್ಲಿ ಭರ್ಭರವಾಗಿ ತಮ್ಮ ತಂದೆ ಮತ್ತು ಅಣ್ಣನನ್ನು ಕೊಲೆಗೈದಿದ್ದಾನೆ ಎಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ. ಘಟನೆ ನಡೆದ ಸ್ಥಳಕ್ಕೆ ಹೊಳೆನರಸೀಪುರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.